ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭಾರತೀಯ ಜನೌಷಧಿ ಕೇಂದ್ರವನ್ನ ಮುಚ್ಚುವ ಹುನ್ನಾರ ಮಾಡ್ತಾ ಇದೆ ಎಂದು ಆರೋಪಿಸಿ ಕುಂದಗೋಳ ತಾಲೂಕು ಆಸ್ಪತ್ರೆ ಆವರಣದಲ್ಲಿನ ಜನೌಷಧಿ ಕೇಂದ್ರದ ಮುಂದೆ ಬಿಜೆಪಿ ಮುಖಂಡರು, ನಾಯಕರು ಮತ್ತು ಕಾರ್ಯಕರ್ತರು ಮೌನವಾಗಿ ಪ್ರತಿಭಟಿಸಿ ನಂತರ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಬಡ ಜನತೆ ಆರ್ಥಿಕ ಮುಗ್ಗಟ್ಟಿನ ಹಾಗೂ ಒಂದು ಹೊತ್ತು ಕೂಲಿಗೂ ಪರದಾಡುವ ಸಾವಿರಾರು ಜನರಿಗೆ ವರದಾನವಾದ ಜನೌಷಧಿ ಕೇಂದ್ರವನ್ನ ಮುಚ್ಚುವ ಹುನ್ನಾರ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ. ಒಂದು ವೇಳೆ ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಲು ರಾಜ್ಯ ಸರ್ಕಾರ ಮುಂದಾದರೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಕುಂದಗೋಳ ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗನಗೌಡ ಸಾತ್ವಾರ ಹೇಳಿದರು. ಧಾರವಾಡ ಜಿಲ್ಲಾ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ನಿಂಗಪ್ಪ ಸದಗಟ್ಟಿ ಅವರು ಮಾತನಾಡಿ, ರಾಜ್ಯದಾದ್ಯಂತ ಜನೌಷಧಿ ಕೇಂದ್ರವನ್ನು ಮುಚ್ಚುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇಂದು ನಡೆಸ್ತಾ ಇರುವ ನಮ್ಮ ಪ್ರತಿಭಟನೆ ನಿಲ್ಲಬೇಕಾದ್ರೆ ಈ ಕೆಟ್ಟ ಪ್ರಯತ್ನ ಕೈ ಬಿಡಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಎಂದಿದ್ದಾರೆ. ಬಾಲ ವಿಕಾಸ ಸಮಿತಿ ಅಧ್ಯಕ್ಷ ಈರಣ್ಣ ಜುಡಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಹೇಳುವವರು ಕೇಳುವವರು ಇಲ್ಲವೆಂದು ತನ್ನ ದುರ್ನಡತೆ ಮುಂದುವರೆಸಿದ್ರೆ ತನ್ನ ಫಲಭಾಗ್ಯ ಉಣ್ಣಬೇಕಾಗುತ್ತೆ. ಯಾವತ್ತು ಇಲ್ಲಿ ಸೇರಿದಂತಹ ನನ್ನ ಭಾರತೀಯ ಜನತಾ ಪಾರ್ಟಿಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಎರಡೂ ಅಧ್ಯಕ್ಷರು, ನಮ್ಮ ಹಿರಿಯರು, ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರನ್ನ ಜಿಲ್ಲೆಯವರು ಮತ್ತು ಎಲ್ಲ ಕೂಡಿ ಶಾಂತ ರೀತಿಯಿಂದ ಹೋರಾಟವನ್ನು ರಾಜ್ಯ ಕರೆ ಮುಖಾಂತರ ಇದು ಮಾಡಲಾಗಿದೆ. ಯಾಕಂತಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ಎಲ್ಲ ಜನಪರವಾದಂಥ ಹೋರಾಟಗಳನ್ನು ನಾವು ಮಾಡಲಾಗ್ತೀವಿ. ಇವತ್ತೇ ಯಾವುದೇ ಚುನಾವಣೆ ಮತ್ತೊಂದು ಸಂದರ್ಭ ಇದ್ರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಅದು ಈ ದವಾಖಾನೆ ಅಂತಕ್ಕಂಥ ಜಗದ ಎದುರಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಕಾರಣ ಅಂತಂದರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಕ್ಯಾಬಿನೆಟ್ ಒಳಗೆ ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ಎಲ್ಲ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿ ಇವತ್ತು ಅದನ್ನು ಜೀವ ಮಾಡಿ ಪಾಸ್ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದಾರೆ. ಅಂತಹ ಇದು ಕಾನೂನು ಬಾಹಿರ. ಯಾಕಂದರೆ ಬಡಜನರಿಗೆ ಆಗಿರ್ತಕ್ಕಂಥ ತಮಗೆಲ್ಲ ಗೊತ್ತು ನನಗೆ ದೊಡ್ಡ ಪ್ರಮಾಣದ ಔಷಧಿಯ ಲಾಭಿಯನ್ನು ತಡೆಗಟ್ಟಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಿಗಲಿ ಅಂತೇಳಿ ಸುಮಾರು 1%ರಿಂದ 70% ಮಟ್ಟ ಕಮ್ಮಿ ದರದಲ್ಲಿ ಸಿಗ್ತಕ್ಕಂಥ ಸುಮಾರು 1246 ಹೆಚ್ಚು ಔಷಧಿಗಳನ್ನು ಜನೌಷಧಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂತಹ ಆದೇಶವನ್ನು ರದ್ದುಪಡಿಸಲಿಕ್ಕೆ ಮಾಡತಕ್ಕಂಥ ರಾಜ್ಯ ಸರ್ಕಾರ ಆದೇಶ ಕಾನೂನು ಬಾಹಿರ ಮತ್ತು ಜನ ವಿರೋಧಿ ಇದೆ. ಅದಕ್ಕಾಗಿ ಅವರು ಇವತ್ತೇನು ಸಾಮಾಜಿಕ ಘಾತಕ ಇರ್ತಕ್ಕಂಥ ಶರೀರ ಅಂಗಡಿ ಮತ್ತೊಂದು ಅಂಗಡಿ ಮಾರಾಟ ಮಾಡೋದನ್ನು ಬಂದ್ ಮಾಡಿ ಇಂಥವನ್ನು ಸ್ಟಾರ್ಟ್ ಮಾಡತಕ್ಕಂಥ ಆದೇಶವನ್ನು ದಯವಿಟ್ಟು ಅವ್ರು ನೀಡಬೇಕಾಗಿದೆ. ವಿಪರ್ಯಾಸ, ದುರ್ದೈವದ ಗತಿ. ಅಲ್ಲಿ ಟಾರ್ಗೆಟ್ ಕೊಟ್ಟು ಹೆಚ್ಚು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಇಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮತ್ತಷ್ಟು ಬಂದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಶಾಂತ ರೀತಿಯಿಂದ ಯಾವುದೇ ಪೇಷಂಟಿಗೆ ತೊಂದರೆ ಆಗದೆ, ಯಾವುದೇ ಮಾಹಿತಿಯನ್ನು ಹಾಕಿ ಗಮನ ಮಾಡದೆ, ವಗೈರೆ ಮಾಡದೆ ಶಾಂತ ರೀತಿಯ ಪ್ರತಿಭಟನೆಯನ್ನು ಇಲ್ಲಿ ಕುಂದಗೋಳಿನಲ್ಲಿ ಪ್ರಾಥಮಿಕ ಆರೋಗ್ಯ ಎದುರಿಗೆ ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಹೊಂದಿಸಿ ಬಂದಂತಹ ಎಲ್ಲ ಮೀಡಿಯಾದವರಿಗೂ ಧನ್ಯವಾದವನ್ನು ಮಾಡಿರ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಜನರಿಗಾಗಿ ಆ ಔಷಧಿಗಳನ್ನು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅದನ್ನು ಬಂದ್ ಮಾಡಿ ಅದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ವಿರೋಧವಾಗಿ ಒಂದು ದಿವಸ ನಾವು ಪ್ರತಿಭಟನೆಯನ್ನು ಕಪ್ಪು ಪಟ್ಟೆಯನ್ನು ಕಟ್ಕೊಳ್ಳೋದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಒಂದು ದಿವಸ ನಾವು ಕುಂದಗೋಳ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ಆ ಒಂದು ವಿಷಯವನ್ನು ಎಲ್ಲಿ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಅಂತ ಇಲ್ಲಿ ಇಚ್ಛೆ ಪಡ್ತೇನೆ. ಸರ್ಕಾರ ಯಾವುದೇ ಕಾರಣಕ್ಕೆ ಹಾಕುವಂಥದ್ದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಹೇಳಲಿಕ್ಕೆ ಇವತ್ತು ರಾಜ್ಯ ಅಧ್ಯಕ್ಷರಾದಂತಹ ಮಾನ್ಯ ವಿಜೇಂದ್ರಣ್ಣರ ಆದೇಶದ ಮೇರೆಗೆ ಇವತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಈ ಒಂದು ತಾಲೂಕು ಆಸ್ಪತ್ರೆ ಮುಂದೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಈ ಒಂದು ರಾಜ್ಯ ಸರ್ಕಾರ ವರ್ಧಿಸಿದಂತಹ ಈ ಒಂದು ಜನೌಷಧಿ ವಿರೋಧಿ ಈ ಒಂದು ಹೋರಾಟಕ್ಕೆ ಏನಂದ್ರೆ ನಮ್ಮ ಉದ್ದೇಶ ಇಷ್ಟ. ಇವತ್ತು ಬಡವರಿಗೋಸ್ಕರ ಈ ಮಾನ್ಯ ಪ್ರಧಾನಮಂತ್ರಿಗಳು ಏನಂದ್ರೆ ಕಡಿಮೆ ದರದೊಳಗೆ ಔಷಧ ಸಿಗಬೇಕಂತ ಏನಂದ್ರೆ ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದನ್ನು ಇವತ್ತು ರಾಜ್ಯ ಸರ್ಕಾರ ಅದನ್ನು ಆದೇಶವನ್ನು ರದ್ದುಪಡಿಸೈತಿ. ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಒಂದು ಏನಂದ್ರೆ ರದ್ದುಪಡಿಸಿದಂಥ ಈ ಒಂದು ಆದೇಶಕ್ಕೆ ಏನಂದ್ರೆ ತೀವ್ರ ಹೋರಾಟವನ್ನು ನಾವು ತಾಲೂಕು ಆಸ್ಪತ್ರೆಯಲ್ಲಿ ಬರೀ ಮೌನ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ಇವತ್ತು ಇಂಥ ಭಯಾನಕ ಹೃದಯ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಅಂತ ಕಾಯಿಲೆಗಳು ಇವತ್ತು ಭಾಳ ಇವತ್ತು ಪ್ರೈವೇಟ್ ಮೆಡಿಕಲ್ ಭಾಳ ಒಂದು ಸಿಗ್ತಕ್ಕಂಥ ಔಷಧಿಗಳನ್ನು ಭಾಳ ಅಗ್ಗದರದೊಳಗೆ ಇವತ್ತು
ಮಾನ್ಯ ಪ್ರಧಾನಮಂತ್ರಿಗಳು ಜನರು ಸಿಗಬೇಕಂತ ಏನು ಕನಸು ಕಂಡಿದ್ರಲ್ಲ ಆ ಔಷಧಿಗಳ ಮೇಲೆ ಏನಂದ್ರೆ ಮಾನ್ಯ ಪ್ರಧಾನಮಂತ್ರಿ ಫೋಟೋ ತೆಗಿಬೇಕು ಅನ್ನೋ ಒಂದು ಹುನ್ನಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಏನು ಹೊಟ್ಟೆ ಕಿಚ್ಚೈತಲ್ಲ ಇದನ್ನು ನಾವು ಬಹಳ ವಿರೋಧ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯವರು. ನಿಮ್ಗೆ ಗೊತ್ತಾಗಿಲ್ವ ಮಹಿಳೆಯರ ಪ್ರಾಣದ ಬಗ್ಗೆ ನಮ್ಮ ಬಳ್ಳಾರಿ ಒಳಗೆ ಎಷ್ಟೊಂದು ಜನ ಏನಂದ್ರೆ ಆ ಒಂದು ಬಾಣಂತಿಯರ ಸಾವಾಯಿತು ಕಳಪೆ ಔಷಧಿಗಳನ್ನು ತಗೊಂಡು. ಇವತ್ತು ಜನರ ಒಂದು ಬಡವರ ಮಹಿಳೆಯರಿರ್ಬೋದು ಯಾರೋ ಒಂದು ಜನಸಾಮಾನ್ಯರ ಒಂದು ಜೀವನದ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಅದು ಬಿಟ್ಟು ನೀವು ಇವತ್ತು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಎಷ್ಟೊಂದು ಸರ್ಕಾರಿ ಆಸ್ಪತ್ರೆ ಒಳಗೆ ಒಬ್ಬ ಔಷಧಿ ಕೊಡ್ಲಿಕ್ಕೆ ಒಬ್ಬ ಫಾರ್ಮಾಸಿಸ್ಟು ಇಲ್ಲ, ಅಂಥವನ್ನೆಲ್ಲ ಮಾಡಿ ನೀವು ಜನಪರವಾಗಿ ಆ ಜನ ಔಷಧಿ ಇರ್ತಕ್ಕಂಥ ಈ ಒಂದು ಒಳ್ಳೆಯ ಔಷಧಿ ಕೇಂದ್ರಗಳು ಮುಚ್ಚಿ ಹಾಕ್ತಾ ಇದ್ದೀರಲ್ಲ, ನಿಮಗೆ ಇದು ದುಡ್ಡು ಸಾಲ್ತಾ ಇಲ್ವಾ? ಇವತ್ತು ಸೆರೆ ಅದ್ರ ರೇಟ್ ಹೆಚ್ಚಿಗೆ ಮಾಡಿದಿರಿ. ಆ ಗ್ಯಾರಂಟಿ ಒಳಗೆ ಏನೂ ಇಲ್ಲ, ವ್ಯರ್ಥ ಗ್ಯಾರಂಟಿ ಅವೆಲ್ಲ ಇದಕ್ಕೆ ಬೇಕಾಗಿತ್ತು. ಜನರ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಒಂದು ಏನಂದ್ರೆ ಗಳಿಸ್ಲಿಕ್ಕೆ ಸಾಧ್ಯ ಐತಿ. ಮುಖ್ಯಮಂತ್ರಿಗಳೇ ತಕ್ಷಣ ಈ ಆದೇಶನ ರದ್ದು ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಗ್ರಾಮೀಣ ವತಿಯಿಂದ ಧಾರವಾಡದಿಂದ ಉಗ್ರ ಹೋರಾಟ ಮಾಡ್ತೀವಿ. ಆ ಹೋರಾಟ ಎಲ್ಲಿ ಮಟ್ಟ ಇರ್ತದೆ ಅಂದ್ರೆ ನಿಮ್ಗೆ ಗೊತ್ತೈತಿ. ನಾ ರಾಜ್ಯ ಅಧ್ಯಕ್ಷರ ಹೋರಾಟ, ಜಿಲ್ಲಾ BJP ಹೋರಾಟ ಹೆಂಗೆ ಇರ್ತದೆ ಅಂದ್ರೆ ಆ ಆದೇಶ ಹಿಂದೆ ತಗೊಳ್ಳೋ ಮಟ್ಟ ನಮ್ಮ ಉಗ್ರ ಹೋರಾಟ ಇರ್ತೈತೆ ಅಂತ ನಾನು ವೇದಿಕೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.